ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ದಿದ್ದಾಗ ನಾನು ನೌಕರಿಗೆ ಹೋಗಬೇಕು ಹೆಂಡ್ತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾ ಇದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಅವ್ರು ಯಾರು ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು. ರೆಡ್ ಹ್ಯಾಂಡ್ ಒಂದು ದಿವಸ ರಾತ್ರಿ ಸಿಕ್ಕಿರೋದದ. ಸಿಕ್ಕಾಕೊಂಡಾಗ ಇಬ್ಬರು ತೆಕ್ಕಿ ಕುಸ್ತಿ ಮಾಡಿದೆ, ಓಡಿ ಹೋದ್ರೆ ಮತ್ತೆ ಇನ್ನೊಂದು ಸಲ ಏನು ಮಾಡಿದೆ, ಇಬ್ಬರನ್ನ ಹೊಡಿಬೇಕಂತ ಮಚ್ಚೆ ಮಾಡಿದೆ. ಮಚ್ಚೆ ಮಾಡಿಸಿ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಮಲ್ಕೊಂಡು ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಒಳಗೆ ಹೋಗಿದ್ರೆ ಇಬ್ಬರು ಸಿಕ್ತಿದ್ರದ, ಅದು ಇಬ್ಬರನ್ನೂ ಮಾಡ್ತಿದ್ದೆ. ಅವ್ನು ತಪ್ಪಿಸ್ಕೊಂಡೆ, ಇಬ್ಬರು ತೆಕ್ಕಿ ಕುಸ್ತಿ ಓಡಿ ಹೋದೆ. ನಾನು ಆಕೆ ಸಿಟ್ಟನ್ನು ಆವೇಶದಲ್ಲಿ ಅವಳನ್ನು ಹೊಡೆದಿದ್ದ. ಕೇಸ್ ಆಯಿತು, ಬಂದೆ. ಮತ್ತು ಜಾಮೀನು ಆಯ್ತದ 1 ವರ್ಷದ ನಂತರ. ಮತ್ತು ಜೈಲಿನಲ್ಲಿ ಇದ್ದಿರ್ತದ 4 ಜನ ಅಣ್ತಮ್ಮರು. ಅವರು ನನ್ನ ನಡತೆ ನೋಡಿಕೊಂಡು, ಸ್ವಾಭಾವಿಕ ನೋಡಿಕೊಂಡು, ಗುಣ ನೋಡ್ಕೊಂಡು, ನಮ್ಮ ಮಗಳು ಆಗು, ನಿನ್ನ ಜಾಬ್ ಆಗ್ತದೆ, ಮತ್ತು ನೀನು ಜಾಬ್ ಮೇಲೆ ಹೋಗ್ತೀಯ, ಮತ್ತು ಕಾಂಪ್ರಮೈಸ್ ಮಾಡಿಸ್ತೀವಿ, ಸತ್ತವ್ರನ್ನ ಬೀಗರಾಗಬೇಕು ಅಂತ ಹೇಳಿದ್ರದ. ಆಯ್ತು ರೀ ಅಂತೇಳಿ ಅಂದೆ. ನಿಮ್ಮ ಮಗಳಿಗೆ ಕುರುಡಿರಲಿ ಕುಂಟಿರಲಿ, ಮರ್ಯಾದೆಗೋಸ್ಕರ ನಾನು ಮರ್ಡರ್ ಮಾಡಿದೆ. ನೌಕರಿ ಕಳ್ಕೊಂಡೆ, 10 ಎಕರೆ ಜಮೀನು ಕಳ್ಕೊಂಡು, ನಾನು ಕೇಸಿನ ಸಲುವಾಗಿ ಈ ಥರ ಆಯಿತು. ನಿಮ್ಮ ಮಗಳು ಕುರುಡಿರಲಿ ಕುಂಟಿರಲಿ, ಮರ್ಯಾದೆಯಿಂದ ಇದ್ದರೆ ಸಾಕು, ಆಯಿತು ಮಾಡ್ಕೋತೀನಿ ಅಂತ ಹೇಳಿದೆ.